ನಮಸ್ಕಾರ ಗೌಡ್ರ. ನಮಸ್ಕಾರ ಹೇಳ್ರಲ್ಲ. ನಿಮ್ಮ ಹೆಸರು ಏನ್ರಿ? ಮಲ್ಲನಗೌಡ ಶಿವನಗೌಡ ಪಾಟೀಲ್ ಅಂತ ಹೇಳ್ರಿ. ಯಾವ್ರಿ? ಹುಲಿಕವಿ ಅಂತ. ಬೆಳಗಾವಿ ಜಿಲ್ಲಾ ಬೆಳಗಾವಿ ತಾಲೂಕ ಹುಲಿಕವಿ ಅಂತ ಹೇಳ್ರಿ. ಅದಕ್ಕೆ ಗೊಬ್ಬರ ಹಾಕಿರಿ ಗೌಡ್ರ? ಸ್ಕೂಬಾ ಸಾಯಿಲ್ ಕಂಡೀಷನರ್ ಹಾಕ್ಯವ್ರಿ. ಒಂದು 3 ವರ್ಷ ಆಯ್ತು ನಾವು ಯೂಸ್ ಮಾಡಕತ್ತ. ಲಾಸ್ಟ್ ಟೈಮ್ ಒಂದು 2-3 ತಿಂಗಳಿಂದ ನೀವು ವಿಡಿಯೋಸ್ ಮಾಡಿದ್ರಿ ನಮ್ಮ ಹೊಲಕ್ಕೆ ಬಂದಿದ್ದಕ್ಕೆ. ಇದೇ ಪ್ಲಾಟಿಗೆ 1.5 ಎಕರೆಗೆ ನಾನು ಸ್ಕೂಬಾ ಸಾಯಿಲ್ ಹಾಕೊಂಡೇನ್ರಿ. ಎಷ್ಟು ಬ್ಯಾಗ್? 1.5 ಎಕರೆಗೆ ಒಂದು 20 ಬ್ಯಾಗ್ ಯೂಸ್ ಮಾಡ್ಕೊಂಡು 20 ಬ್ಯಾಗ್ ಯೂಸ್ ಮಾಡ್ಕೊಂಡು ಬೆಟರ್ ಅನ್ಸಾಕತ್ತೈತಿ. ಅಡ್ಡಿಲ್ಲ. ಹಿಂದಿನ ವರ್ಷದ ಹೋಲಿಕೆ ಮಾಡಿ ನೋಡ್ಬೇಕಾ ಈ ವರ್ಷ ಇನ್ನೂ ಅನುಕೂಲ ಆಗೈತೆ ನನಗೆ. ಕಾರಣ ಅಂತಂದ್ರೆ ಈ ಡ್ರಿಪ್ ಅಳವಡಿಸ್ಕೊಂಡಲ್ಲ, ಹಿಂಗಾಗಿ ಬಿಸಿಲಾಗ ನೀರು ಸಫಿಸಿಯೆಂಟ್, ಬೆಳಿಗ್ಗೆ ನೀರು ಬೇಕಾದ ಟೈಮ್ದಾಗ ನೀರು ಕೊಡೋದ್ರಿಂದ ನಮಗೆ ಈ ಗೊಬ್ಬರದ ಯುಟಿಲಿಟಿ ಏನ್ ಅನ್ನೋದು ಇನ್ನೂ ಜಾಸ್ತಿ ನಮಗೆ ಗೊತ್ತಾಗ್ತದೆ. ಅಡ್ಡಿಲ್ಲ, ಚಲೋ ಐತಿ. ಮತ್ತೆ ಮುಂದಿನ ವರ್ಷಕ್ಕೆ ಏನು ಜಾಸ್ತಿ ಮಾಡೋದೇನ್ರಿ? ಮುಂದಿನ ವರ್ಷ ಮತ್ತೊಂದು 2 ಎಕರೆ ಪ್ಲಾಟಿಗೆ ಗೊಬ್ಬರ ಜಾಸ್ತಿ ಮಾಡ್ಬೇಕು ಅನ್ನೋ ಪ್ಲಾನಿಂಗ್ದಾಗ ಅದನ್ನ. ಉಳಿದ ರೈತರಿಗೆ ಏನಂತ ಹೇಳ್ತಾರೆ ಗೌಡ್ರ? ಉಳಿದ ರೈತರಿಗೆ ಆಲ್ಮೋಸ್ಟ್ ಹಿಂದಿನ ವಿಡಿಯೋದಾಗ ಹೇಳಿದನು, ಈಗ ಹೇಳ್ತಾನು, ಗೊಬ್ಬರ ಚಲೋ ಐತಿ, ಉಪಯೋಗ ಮಾಡ್ಕೋರಿ. ಸುಮ್ಮ ಆ ಗೊಬ್ಬರ ಈ ಗೊಬ್ಬರ ಅಂತ ಬೆನ್ ಹತ್ತೋಕ್ಕಿಂತ ಪೂರ್ವದೊಳಗ ವಿಶ್ವಾಸಲೆ 1 ಎಕರೆ 2 ಎಕರೆ ಮಾಡಿಕಾರ ನೋಡೋದು ಬೆಟರ್. ಖರ್ಚಿನ ನಾವು ಫ್ಯೂಚರ್ ದೃಷ್ಟಿಯಿಂದ ನೋಡ್ಕೋಬೇಕಂತಂದ್ರೆ ಈ ಸಾವಯವ ಗೊಬ್ಬರ ಚಲೋ. ಕುಳ್ಯಾಕ ಈ ಸಲ ನಾ ಹಾಕೊಂಡ್ ನೋಡಿನ್ರಿ. ಇಷ್ಟು ದಿವಸ 2 ವರ್ಷ ನಾನು ಮೆಟಕಾಪಕ ಯೂಸ್ ಮಾಡಿದ್ನಿ. ಈ ಸಲ ಕುಳ್ಯಾಕ ಯೂಸ್ ಮಾಡ್ಕೊಂಡು ಒಂದ್ 1.5 ಎಕರೆ 1 ಎಕರೆ ಮೆಟಕಾಪಕ ಯೂಸ್ ಮಾಡ್ತೀನಿ. ಎಷ್ಟು ಗಂಟೆ ಗೊಬ್ಬರ ನೋಡ್ರ ನೀವು ಎನಿಸ್ಬೇಕಲ್ಲ. 1 2 3 4 5 6 7 8 9 10 11 12 13 14 ಕಬ್ಬು ಐತಿ. ಎಷ್ಟು ತಿಂಗಳು ಕಬ್ಬು? ಇನ್ನು ನಾವು ಜನವರಿ 15th ಮಾಡಿದ್ರಲ್ಲ ಲಾವಣಿ, ಸುಮಾರು ಒಂದು 6-7 ತಿಂಗಳು ಹಿಡ್ಕೊರ್ಲ. 7 ತಿಂಗಳು ಹೆಂಗ ಅನ್ಸುತ್ತೆ? ಚಲೋ ಐತಿ. ಗೊಬ್ಬರ ನೋಡ್ಬೇಕಾರ ಚಲೋ ಐತಿ. ಈ ಸಲ ನಾನು ಭತ್ತಕ್ಕೂ ಮಾಡ್ಬೇಕನ್ನೋ ಪ್ಲಾನಿಂಗ್ ಆಗಿದ್ನಿ. ಕಾರಣಾಂತರಗಳಿಂದ ಮಾಡಕ್ ಆಗ್ಲಿಲ್ಲ. ಮುಂದಕ್ಕ ಒಂದ್ 15-20 ಗುಂಟೆ ಭತ್ತಕ್ಕೂ ಮಾಡಿ ನೋಡ್ಬೇಕನ್ನೋ ಪ್ಲಾನಿಂಗ್ ಇದಾಗ. ಕುಬಾ ಸಾಯಿಲ್ ಬೆಟರ್ ಐತ್ರಿ. ಎಲ್ಲ ಒಂದೇ ರೀತಿ ಒಂದೇ ಗೊಬ್ಬರದೊಳಗೆ ಎಲ್ಲ ಕಬ್ಬಿ ಬೇಕಾದಂತ ಬೆಳಿ ಬೇಕಾದಂತ ಪೋಷಕಾಂಶಗಳು ಒಂದೇ ರೀತಿ ಒಂದೇ ಗೊಬ್ಬರ ಚೀಲ ಒಳಗೆ ಸಿಗೋದ್ರಿಂದ ಬಹಳ ಉತ್ತಮ ಐತಿ. ಗೊಬ್ಬರ ಕಂಪ್ಲೀಟ್ ಸಾವಯವ ಆಗೋದ್ರಿಂದ ಚಲೋ ಐತಿ, ಅಡ್ಡಿಲ್ಲ. ಎಕರೆಗೆ ಎಷ್ಟು ಬ್ಯಾಗ್ ಹೋಗಿದ್ದೆ? ಎಕರೆಗೆ ನಾವು ಸರ್ ರಾಜೇಂದ್ರ ಕುಬಾ ಸರ್ 15 ಚೀಲ ಅಂತ ರಿಕಮೆಂಡೇಶನ್ ಮಾಡಿದ್ರು. ಸೊ ನಾವು 14-15 ಒಕ್ಕೊಂತನ ಬಂದವ್ರಿ. ಹೋದ್ ಸಲ ಒಂದು 14 ಹೋಗಿದೀನಿ, ಈ ವರ್ಷ 15 ಒಕ್ಕೊಂಡು ಚಲೋ ಐತಿ. ಮತ್ತ ಈಗ ಅಕಸ್ಮಾತ್ ನಮಗೆ ಏನ್ರ ಭೂಮಿ ಬಡವ ಅನಿಸ್ತಂದ್ರೆ 1 ಚೀಲ ಹೆಚ್ಚು ಹೊಕ್ಕೊಳ್ಳೋದು, ಅವ್ರ ರಿಕಮೆಂಡೇಶನ್ ಮಾಡಿದ್ಕಿಂತ 1 ಚೀಲ ಹೆಚ್ಚು ಹೊಕ್ಕೊಳ್ಳೋದು. ನಾವು ಅದನ್ನ ಕಡಿಮೆ ಗೊಬ್ಬರ ಅವ್ರು ಹೇಳಿದ ರಿಕಮೆಂಡೇಶನ್ ಕಿಂತನೂ ಕಡಿಮೆ ಗೊಬ್ಬರ ಹೊಕ್ಕೊಂಡ್ಕಾರ ಸರ್ ರಿಸಲ್ಟ್ ಬರ್ಲಿಲ್ಲ ಅಂತಂದ್ರೆ ಅವ್ರ ಹೆಂಗ ಅವ್ರಿಗೆ ಏನ್ ನಾವು ಕ್ವಶನ್ ಮಾಡಕ್ ಅಧಿಕಾರ ಇರಂಗಿಲ್ಲ. ಅವ್ರು ಹೇಳಿದ್ಕಿಂತನೂ ಅಥವಾ ಹೇಳಿದಷ್ಟು ನಾವು ಹೊಕ್ಕೊಂಡ್ಕಾರ ಅದನ್ನ ನಾವು ಇಳುವರಿ ಬರ್ಲಿಲ್ಲ ಅಂದ್ರೆ ಕೇಳಾಕೊಂದ್ ಆಧಾರ ಇರ್ತೈತಿ, ಕೇಳಾಕೊಂದ್ ಧೈರ್ಯ ಅನಿಸ್ತೈತಿ ಅನ್ನೋ ಉದ್ದೇಶಕ್ಕಾಗಿ ನಾವು ಹೇಳಿದ ರಿಕಮೆಂಡೇಶನ್ ಹೆಂಗೈತಿ ಹಂಗೆ ಹೊಕ್ಕೊಂಡಿದ್ವಿ. ಬೆಟರ್ 3 ವರ್ಷದ ನಂತರ ನಾವು ಯೂಸ್ ಮಾಡ್ಕೊತ ಬಂದು ಇಂಥ ಗೊಬ್ಬರ ನಮ್ಗೆ ಎಲ್ಲಿ ಸಿಕ್ಕಿಲ್ಲ. ಸಾವಯವ ಒಂದ್ ಕ್ಷೇತ್ರದೊಳಗಡೆ ಈ ನಮನಿ ಗೊಬ್ಬರ ನಮಗೆ ಸಿಕ್ಕಿಲ್ಲ. ಈಗ ನಾವು ಹಾಕಿದ್ದೀವಿ, ಇದು 1 ವರ್ಷ ಅಲ್ಲ, ಬರನೇ ವರ್ಷಕ್ಕೂ ಮುಂದಿನ ವರ್ಷಕ್ಕೂ ಕೂಡ ಕೊಳೆ ಬೆಳೆಗೂ ಅನುಕೂಲ ಆಗುವಂತ ಪೋಷಕಾಂಶಗಳನ್ನ ಇದು ಭೂಮಿ ಒಳಗೆ ಹಿಡಿದು ಅಂತ ಒಂದು ಗೊಬ್ಬರ ಐತದ. ಚಲೋ ಐತಿ, ಎರಡೇ ಮಾತಿಲ್ಲ. ಎಷ್ಟು ವರ್ಷ ಮಾಡಕತ್ ನಾನು 3 ವರ್ಷ ಆಯ್ತ್ರಿ. ಅಂದ್ರೆ ಇದ್ರ ಗುಣಮಟ್ಟ, ಇದ್ರ ಕ್ವಾಂಟಿಟಿ ನೋಡ್ಬೇಕಂತಂದ್ರ ಈಗಾಗಲೇ ಎಷ್ಟೋ ಇದು ಗೊಬ್ಬರ ಸಾಕಷ್ಟು ರೈತರಿಗೆ ನಾ ಬೇಕು ನೀ ಬೇಕಂತ ಅನ್ನೋ ಲೆವೆಲ್ದಾಗ ಆಗ್ಬೇಕಾಗಿತ್ತು. ಅಂದ್ರೆ ಅಷ್ಟ ಆಗಿಲ್ಲ. ಸೋಷಿಯಲ್ ಮೀಡಿಯಾಗಳ ಮುಖಾಂತರ ನೋಡ್ಬೇಕಂತಂದ್ರ ಉಳಿದ ಹೆಂಗ್ ಅಡ್ವರ್ಟೈಸ್ಮೆಂಟ್ ಗೊಬ್ಬರದ ಆ ರೀತಿ ಬರ್ತಾ ಇಲ್ಲ. ಗೊಬ್ಬರ ಚಲೋ ಐತಂತಂದ್ರ ನಾವು ಯಾಕಂದ್ರೆ ರೈತರ ಅಷ್ಟ ಶಿಕ್ಷಣ ಹೊಂದಿದವರು ಸ್ವಲ್ಪ ಅಸಡ್ಡೆ ಮಾಡ್ತಾರೆ ಸಾವಯವ ಮಾಡ್ಕೊಳಕ್. ಯಾಕೋ ಗೊತ್ತಿಲ್ಲ. ಆದ್ರೆ ಸಾವಯವ ಮಾಡ್ಬೇಕಂತಂದ್ರೆ ಅದೇನ ಅಷ್ಟ ನಮಗ ಖರ್ಚು ಅಲ್ಲ, ಅಷ್ಟೇ ಬಹಳ ದುಡುಕಿ ಬೀಳ್ಬೇಕಂತಾನು ಇಲ್ಲ. ನಮಸ್ಕಾರ. ನಿಮ್ಮ ಹೆಸರು? ಮಲ್ಲಗೌಡ ಶಿವನಗೌಡ ಪಾಟೀಲ್ ಅಂತ ಹೇಳ್ರಿ. ಹುಲಿಕವಿ, ತಾಲೂಕು ಜಿಲ್ಲಾ ಬೆಳಗಾವಿ.
ನೀವು ನಮಗ ಕೂಬಾ ಸಾಯಿಲ್ ಗೊಬ್ಬರ ಪರಿಚಯ ಮಾಡಿ ಕೊಟ್ಟಿದ್ದಕ್ಕೆ ಮೊದಲೇ ಮಾತು ಹೇಳ್ಬೇಕಂದ್ರೆ ಧನ್ಯವಾದಗಳು. ಥ್ಯಾಂಕ್ಸ್ ಸರ್. ಯಾಕಂತಂದ್ರ ಈ ಗೊಬ್ಬರ ನಮಗೆ ಪರಿಚಯ ಇರ್ಲಿಕ್ಕೆ 2-3 ವರ್ಷದ ಹಿಂದೆ, 3 ವರ್ಷದ ನಂತರ ನಾನು ಯೂಸ್ ಮಾಡ್ಕೊತ ಬಂದು ಇಂಥ ಗೊಬ್ಬರ ನಮ್ಗೆ ಎಲ್ಲಿ ಸಿಕ್ಕಿಲ್ಲ. ಸಾವಯವ ಒಂದು ಕ್ಷೇತ್ರದೊಳಗಡೆ ಈ ಮನಿ ಗೊಬ್ಬರ ನಮಗೆ ಸಿಕ್ಕಿಲ್ಲ. ಸೊ ಫಸ್ಟ್ ಆಫ್ ಆಲ್ ನಿಮ್ಗೆ ಹೇಳೋದಂದ್ರ ರೇಟ್ ಮಾತ್ರ ಇಷ್ಟ ಹೇಳ್ರಿ. ಗೊಬ್ಬರ ಚಲೋ ಐತಿ, ಅದ್ರಾಗಿ ಎರಡು ಮತ್ತೆ ಬರೀ ಮಾಡ್ಬೇಕಾದ್ರೆ ನೀವೇ ಹೇಳ್ಬಿಟ್ಟಿಗ ಒಂದು 3 ತಿಂಗಳ ಕಬ್ಬ ಐತಿ. ಈಗ ಇದು 3 ತಿಂಗಳ ಕಬ್ಬ ಐತಿ ಗೌಡ್ರ. ಎಷ್ಟು ಎಕರೆ ಐತ್ರಿ ಗೌಡ್ರ? 1.5 ಎಕರೆ ಇದೆ. ಒಂದು 20 ಚೀಲ 20 ಬ್ಯಾಗ್ ನಾನು ಯೂಸ್ ಮಾಡೇನ್ರಿ. ಅಡ್ಡಿಲ್ಲ, ಚಲೋ ಬಂದೈತಿ. ನನಗಂತೂ ಇದ್ರ ಬಗ್ಗೆ ಬ್ಯಾಡ್ ಕಮೆಂಟ್ಸ್ ಅಂತ ಏನಿಲ್ಲ. ಅಡ್ಡಿಲ್ಲ, ಚಲೋ ಐತಿ ಒಟ್ಟ. ಮತ್ತೆ ಈ ಸಲ ಹೋದ ವರ್ಷದ ನೋಡ್ಬೇಕಾದ್ರೆ ಈ ವರ್ಷ ನೀವು ಟ್ರಿಪ್ ಮಾಡಿರೋದ್ರಿಂದ ಇನ್ನೂ ಉತ್ತಮ ಇಳುವರಿ ಪಡ್ಕೊಳ್ಳುವಂತ ಆಶಾ ಭಾವನೆ ನಮ್ದು ಐತಿ. ಈಗ ಮರಿ ಸಂಖ್ಯೆ ಐತ್ರಿ ಗೌಡ್ರ? ಮರಿ ಸಂಖ್ಯೆ ಇದಕ್ಕೆ ಐತ್ರಿ ಒಂದು 7-8 ಇದಕ್ಕೆ ಐತ್ರಿ. ಕುಳೆ ಕಬ್ಬಿಗೆ ಜಾಸ್ತಿ ಐತ್ರಿ. ಅದನ್ನ ನಾನು ಬೆಳೆ ಹೊಡೆದಿಲ್ಲ. ಸೊ ಈಗ 4 ದಿವಸ ಗರೆ ಹಾಕಿನಂತಂದ್ರೆ ನಂಗೆ ಎಷ್ಟು ಬೇಕಷ್ಟು ಮರಿ ಸಂಖ್ಯೆಗಳನ್ನ ಕಳ್ಕೊಂಡು ಉಳ್ಕಿದ್ದೆಲ್ಲ ನಾ ಕೊಲಾಪ್ಸ್ ಮಾಡ್ಕೊಳ್ಬೋದು. ಭೂಮಿ ಫಲವತ್ತತೆ ಗೌಡ್ರ? ಭೂಮಿ ಫಲವತ್ತತೆ ನೋಡ್ಬೇಕಾದ್ರೆ ಸರ್ಕಾರಿ ಗೊಬ್ಬರಕ್ಕೂ ಈ ಗೊಬ್ಬರಕ್ಕೂ ನಾನು ಮುಂಚೆ ಹೇಳ್ತೇನೆ. ಭೂಮಿ ಫಲವತ್ತತೆ ಈ ಸಾವಯವ ಗೊಬ್ಬರ ಕಳ್ಕೊಂಡು ಹೋಗ್ತೈತಿ 1+1. ಈಗ ನಾವು ಹಾಕಿದ್ದೀವಿ, ಇದು 1 ವರ್ಷ ಅಲ್ಲ, ಮರನೇ ವರ್ಷಕ್ಕೂ ಮುಂದಿನ ವರ್ಷಕ್ಕೂ ಕೂಡ ಕುಳೆ ಬೆಳೆಗೆನೂ ಅನುಕೂಲ ಆಗುವಂತ ಪೋಷಕಾಂಶಗಳನ್ನ ಇದು ಭೂಮಿ ಒಳಗೆ ಹಿಡಿದು ಕೊಡ್ತೈತಿ. ಅಂತ ಒಂದು ಗೊಬ್ಬರ ಐತದ, ಚಲೋ ಐತಿ, ಎರಡೇ ಮಾತಿಲ್ಲ. ಎಷ್ಟು ವರ್ಷ ಆಯ್ತು ಮಾಡಕತ್ ನಾನು 3 ವರ್ಷ ಆಯ್ತ್ರಿ. ಹೋದ್ಸಲ ನಾನು ಆರ್ಥಿಕವಾಗಿ ಸ್ವಲ್ಪ ಸಮಸ್ಯೆ ಆಗಿರೋದ್ರಿಂದ ಅಷ್ಟ ಹಾಕಕ್ ಆಗ್ಲಿಲ್ಲ. ಈ ವರ್ಷ ನಾನು ಮತ್ತೆ ಈ ಗೊಬ್ಬರದ ತಗೊಂಡ್ಕಾರ ಮತ್ ನಾ ಪಿಕಪ್ ಆಗಿದ್ದಾನು. ಎಕರೆಗೆ 15 ಚೀಲ ರೆಕಮೆಂಡೇಶನ್ ಹೇಳ್ತಾರೋ ಅದೇ ಪ್ರಕಾರ ನಾನು 14, 15, 16, 19 ಬಂದನು. ಚಲೋ ಐತಿ. ಹೋದ ವರ್ಷ ನೋಡ್ಬೇಕಾದ್ರೆ ಈ ವರ್ಷ ನಮ್ಗೆ ಇನ್ನೂ ಚಲೋ ಅನಿಸ್ತದೆ. ಸರ್ಕಾರಿ ಗೊಬ್ಬರಕ್ಕೆ ಖರ್ಚಿನ ವ್ಯತ್ಯಾಸ ಏನಿದೆ? ಸರ್ಕಾರಿ ಗೊಬ್ಬರದಕ್ಕ ಇದಕ್ಕ ಖರ್ಚಿನ ವ್ಯತ್ಯಾಸ ಅರ್ಧಕ್ಕಿಂತ ಜಾಸ್ತಿ ಹೆಚ್ಚಾಗ್ತೈತಿ. ಇದ್ರ 2 ನಾವು ಸರ್ಕಾರಿ ಗೊಬ್ಬರನ್ನ ಕೊಟ್ಟು ಖರ್ಚು ಮಾಡಬೇಕಾಗ್ತದೆ. ಮತ್ತೆ ಭೂಮಿ ಫಲವತ್ತತೆಯನ್ನು ಕಳ್ಕೊಂಡ್ ಹೋಗ್ತೇವೆ ಗೊಬ್ಬರದಿಂದ. ಇದಕ್ಕೆ ನಾವು ಕಳ್ಕೊಂಡು ಹೋಗ್ತೇವೆ, ಮತ್ತೆ ಫಲವತ್ತತೆಯನ್ನು ಮತ್ತೆ ಪುನಃ ಹೆಚ್ಚು ಮಾಡ್ಕೊಳ್ತೇವೆ. ರೈತರಿಗೆ ಏನಂತ ಗೌಡ್ರ? ಈಗ ಉಳಿದ ರೈತರಿಗೆ ಇದು ಫಸ್ಟ್ ಆಫ್ ಆಲ್ ಹೇಳ್ಬೇಕಲ್ಲ, ಇದ್ರ ಈ ಗೊಬ್ಬರದ ಅಡ್ವರ್ಟೈಸ್ಮೆಂಟ್ ಎಷ್ಟು ಆಗ್ಬೇಕಾಗಿತ್ತು ಅಷ್ಟ ಆಗಿಲ್ಲ. ಬಹುಶಃ ನಾವ್ ಅನಿಸ್ತತಿ ಗೊಬ್ಬರ ಅಡ್ವರ್ಟೈಸ್ಮೆಂಟ್ ಎಷ್ಟ ಆಗ್ಬೇಕಾಗಿತ್ತು ಅಷ್ಟ ಆಗಿತ್ತಂದ್ರ ಎಲ್ಲರಿಗೂ ರೈತರಿಗೆ ಇದು ವಿಷಯ ತಲುಪಿತ್ತಂದ್ರ ಇನ್ನೂ ಜಾಸ್ತಿ ನಿಮ್ಗೆ ಪ್ಲಸ್ ಪಾಯಿಂಟ್ ಆಗೋದು ಅನಿಸ್ತದೆ. ಅಂದ್ರೆ ಇದು ಗುಣಮಟ್ಟ, ಇದು ಕ್ವಾಂಟಿಟಿ ನೋಡ್ಬೇಕಂತಂದ್ರ ಈಗಾಗಲೇ ಎಷ್ಟೋ ಇದು ಗೊಬ್ಬರ ಸಾಕಷ್ಟು ರೈತರಿಗೆ ನಾ ಬೇಕು ನೀವ್ ಬೇಕಂತ ಅನ್ನೋ ಲೆವೆಲ್ದಾಗ ಆಗ್ಬೇಕಾಗಿತ್ತು. ಅಂದ್ರೆ ಅಷ್ಟ ಆಗಿಲ್ಲ ಅಂತ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ನೋಡ್ಬೇಕಂತಂದ್ರ ಉಳಿದ ಹೆಂಗ್ ಅಡ್ವರ್ಟೈಸ್ಮೆಂಟ್ ಗೊಬ್ಬರದ ಆ ರೀತಿ ಬರ್ತಾ ಇಲ್ಲ. ಗೊಬ್ಬರ ಚಲೋ ಐತಂತಂದ್ರ ನಾವು ಯಾಕಂದ್ರೆ ರೈತರು ಅಷ್ಟ ಶಿಕ್ಷಣ ಹೊಂದಿದವರು ಸ್ವಲ್ಪ ಅಸಡ್ಡೆ ಮಾಡ್ತಾರೆ ಸಾವಯವ ಮಾಡ್ಕೊಳಕ್. ಯಾಕೋ ಅನ್ನೋ ಗೊತ್ತಿಲ್ಲ. ಆದ್ರೆ ಸಾವಯವ ಮಾಡ್ಬೇಕಂತಂದ್ರೆ ಅದೇನ ಅಷ್ಟ ನಮಗ ಖರ್ಚು ಅಲ್ಲ, ಅಷ್ಟೇ ಬಹಳ ದುಡುಕಿ ಬೆಳ್ಬೇಕಂತಾನು ಇಲ್ಲ. ಒಂದ್ ಲೆಕ್ಕದವ್ರು ನಾವು ತಲೆ ಓಡಿಸ್ಕೊಂಡ್ ಮಾಡ್ಕೊಂತ ಹೋದ್ರೆ ನಮಸ್ಕಾರ. ಮಲ್ಲನಗೌಡ ಶಿವಗೌಡ ಪಾಟೀಲ್ ಅಂತ ಹೇಳ್ರಿ. ಯಾವ್ರಿ? ಇದು ಬೆಳಗಾವಿ ಜಿಲ್ಲೆ, ಬೆಳಗಾವಿ ತಾಲೂಕು ಹುಲಿಕೇವ್ರಿ. ಇದಕ್ಕೆ ಕಬ್ಬಿಗೆ ಯಾವ ಗೊಬ್ಬರ ಹಾಕಿರಿ? ಈಗ ಕಬ್ಬಿಗೆ ಕೂಬಾ ಸಾಯಿಲ್ ಕಂಡೀಷನರ್ ಅಂತ ಹೇಳ್ರಿ ಹಾಕಿದೇವ್ರಿ. ಸುಮಾರೊಂದ 2 ತಿಂಗಳ ಗೊಬ್ಬರ ಲಾವಣಿ ಐತ್ರಿ. ಹಾಕುವಾಗ ಒಂದು 6 ಚೀಲ ಕೊಟ್ಟಿದ್ದೀವ್ರಿ. ಈಗ ಮೊನ್ನೆ ಮತ್ತೆ ಹಾಕುವಾಗ 6 ಚೀಲ ಕೊಡೋದಲ್ದ ಈಗ ಮತ್ತೆ ಮೊನ್ನೆ ಅಂದ್ರೆ ಸುಮಾರೊಂದ 5-6 ದಿವಸದ ಹಿಂದ್ಗಡೆ ಒಂದ್ 3 ಚೀಲ ಕೊಟ್ಟೇವ್ರಿ. 3 ಅಥವಾ 4 ಚೀಲ ಹೆಚ್ಚು ಕಮ್ಮಿ ಕೊಟ್ಟೇವು. ಇನ್ 3rd ಡೋಸ್ ಅಂತ ತಿಳ್ಕೊಂಡ್ಕಾರ ಒಂದ್ 6 ರಿಂದ 7 ಚೀಲ ಕೊಡ್ಬೇಕು ಅಂತೇಳಿ ಉದ್ದೇಶ ಐತ್ರಿ. ನೋಡ್ಬೇಕು ಆರ್ಗ್ಯಾನಿಕ್ ಇದೊಂದ್ಸಲ ಮಾಡಿಕಾರ ಪೂರ್ತಿ ಕಂಪ್ಲೀಟ್ ಆರ್ಗ್ಯಾನಿಕ್ ಮಾಡಿ ರಿಸಲ್ಟ್ ಯಾವ ರೀತಿ ಬರ್ತದಂತ ನೋಡ್ಬೇಕು ಅನ್ನೋ ಉದ್ದೇಶ ನಮಗೆ ಇರೋದ್ರಿಂದ ಕೂಬಾ ಸಾಯಿಲ್ ಕಂಡೀಷನರ್ ಬೆನ್ ಹತ್ತೇವಿ. ನೋಡೋಣ, ನಮಗೆ ಇನ್ನೂ ರಿಸಲ್ಟ್ ಪಕ್ಕಾ ಗೊತ್ತಾಗಿಲ್ಲ. ಇನ್ನೂ ಸ್ವಲ್ಪ ರಿಸಲ್ಟ್ ಗೊತ್ತಾಗ್ಬೇಕಾದ್ರೆ ಟೈಮ್ ತಗೋತೈತಿ. ಸದ್ಯಕ್ ಮತ್ತೀಗ ಮೊದ್ಲಿಂದ ನೋಡ್ಬೇಕಂತಂದ್ರ ಭೂಮಿ ಸ್ವಲ್ಪ ಹಗರ್ ಅನ್ಸಾಕತೈತಿ.
ಅದು ಬಿಟ್ರೆ ಕಲರ್ ಕಬ್ಬು ಕಳ್ಕೊಂಡಿಲ್ಲ ತನ್ನ ಕಲರ್ ಇಷ್ಟ ಮಾತ್ರ ಸದ್ಯಕ್ಕ ಅನ್ಸಾಕತೈತಿ. ಇನ್ನು ಮುಂದೆ ನೋಡೋ ರಿಸಲ್ಟ್ ಹೆಂಗ್ ಬರ್ತೈತಿ ಅಂತೇಳಿ. ಈ ಎಷ್ಟು ಎಕರೆ ಐತ್ರಿ ಇದು? ಈಗ ಕರೆಕ್ಟ್ ಅಂದ್ರೆ ಇದು 1 ಎಕರೆ ಮಾಡೇವ್ರಿ ನಾವು. 1 ಎಕರೆ ಮಾಡಿರಿ. ಎಕರೆ ಮಾಡಿ ನೋಡಕತ್ತೇವೆ. ಈ ಸರ್ಕಾರಿ ಗೊಬ್ಬರಕ್ಕೆ ಏನ್ ವ್ಯತ್ಯಾಸ ಕಾಣತೈತಿ ನಿಮ್ ಹಂಗಾರ? ಸರ್ಕಾರಿ ಗೊಬ್ಬರಕ್ಕ ಸರ್ಕಾರಿ ಗೊಬ್ಬರ ಒಗದಿಂದ ಸುಮಾರು ಒಂದು 15 ದಿವಸ ಒಳಗಡೆ ಹೌದಪ್ಪ ಅನ್ನುವಂಗ ಬೆಳಿ ಬರ್ತಿತ್ತು. ಆದ್ರೆ ಹೊಲ ಗಟ್ಟಿ ಅನಿಸ್ತಿತ್ತು. ಆಮೇಲೆ ಬಿಸಿಲಿಗೆ ಏಕ್ದಮ್ ದೌಡನ ತಾಬಡ್ ಮಾಗಿದಂಗ ಬಾಡಿದಂಗ ಅನಿಸ್ತಿತ್ತ. ಆದ್ರೆ ಈಗ ಗೊಬ್ಬರ ಹಾಕನ ಅಷ್ಟು ಬಾಡಂಗಿಲ್ಲ. ಬಿಸಿಲಾಗೂ ಸ್ವಲ್ಪ ತನ್ನ ಕಳೆ ಕಳ್ಕೊಳಂಗಿಲ್ಲ. ಸದ್ಯಕ್ಕೆ ಮೆಣಸಿಕೆ ಚಲೋ ಅನ್ಸತ್ರಿ? 100% ಹೇಳಕ್ ಆಗಂಗಿಲ್ಲ. ನಾನು ಇನ್ನ ಕಂಪ್ಲೀಟ್ ಕೋರ್ಸ್ ಮುಗಿಸಿಲ್ಲ. ಕೋರ್ಸ್ ಮುಗಿಸಿದ್ಮೇಲೆ ರಿಸಲ್ಟ್ ಗೊತ್ತಾಕತಿ. ಆದ್ರೆ ಈ ಸದ್ಯದ ಮಟ್ಟಿಗೆ ನೋಡ್ಬೇಕಾದ್ರೆ ಒಂದು 50% ನನಗೆ ಓಕೆ ಅನ್ಸಾಕತ್ತೈತಿ. ನಮಸ್ಕಾರ. ವೆಲ್ಕಮ್. ನನ್ನ ತಾಯಿ ಭೂದೇವಿ ನಿನ್ನ ಪ್ರಾರ್ಥಿಸುತ್ತೇವೆ, ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ, ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಖೂಬಸೈಲ್ ಕಂಡೀಷನರ್ ಎಲ್ಲ ಮಗು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ. ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಖೂಬಸೈಲ್ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ. ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಖೂಬಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಖೂಬಗೂಟು ಮೋಟರ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ನಮ್ಮ ಭೂತಾಯಿಗೆ ವಿಷವಲ್ಲ, ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.